ಹೆಲೋ ನಮಸ್ಕಾರ ವೀಕ್ಷಕರೇ. ಹಾಲು ಕೇವಲ ಎಲುಬುಗಳನ್ನು ಬಲಪಡಿಸುವುದಷ್ಟೇ ಅಲ್ಲ, ಅದರ ಇನ್ನೂ ಹಲವು ಆಶ್ಚರ್ಯಕರ ಉಪಯೋಗಗಳಿವೆ. ಇಂದು ಹಾಲಿನ ಬಗ್ಗೆ ಗೊತ್ತಿರದ ರಹಸ್ಯಗಳನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಅದಕ್ಕಿಂತ ಮುಂಚೆ ನಮ್ಮ ದಿವ್ಯಸ್ ಬುಕ್ಸ್ ಆಫ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ. ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ. ನಮ್ಮ ಬೆಳವಣಿಗೆಗೆ ಅಗತ್ಯವಾದ ಪೋಷಕಾಂಶಗಳು ಮತ್ತು ವಿಶೇಷ ಜೀವಸತ್ವಗಳು ಹಾಲಿನಲ್ಲಿ ಇರುವುದರಿಂದ ಆರೋಗ್ಯದ ದೃಷ್ಟಿಯಿಂದ ಈ ಹಾಲನ್ನು ಸೇವಿಸುವುದು ಒಳ್ಳೆಯದು. ರಾತ್ರಿಯ ವೇಳೆಯಲ್ಲಿ 1 ಲೋಟ ಹಸಿ ಹಾಲನ್ನು ಚೆನ್ನಾಗಿ ಕುದಿಸಿ, ಬಳಿಕ ಆ ಹಾಲಿಗೆ 1 ನಿಂಬೆಹಣ್ಣು ಕತ್ತರಿಸಿ ಅದರ ರಸ ಹಿಂಡಬೇಕು. 10-15 ನಿಮಿಷದ ಬಳಿಕ ಹಾಲನ್ನು ಮುಖ, ಅಂಗೈ ಮತ್ತು ಅಂಗಾಂಗಗಳಿಗೆ ಹಚ್ಚಿ ತೇವ ಆರಿದ ನಂತರ ಮಲಗಿ. ಮಾರನೆಯ ದಿನ ಬೆಳಿಗ್ಗೆ ಬಿಸಿ ನೀರಿನಿಂದ ಮುಖ ತೊಳೆಯಬೇಕು. ಕೆಲವು ದಿನಗಳವರೆಗೆ ಈ ರೀತಿ ಮಾಡುವುದರಿಂದ ಮುಖದ ಸೌಂದರ್ಯ ಹೆಚ್ಚುವುದು, ಚರ್ಮ ಮೃದುವಾಗುವುದು. ಚಳಿಗಾಲದಲ್ಲಿ ಮುಖದ ಚರ್ಮ ಒಡೆಯುವುದನ್ನು ತಡೆಗಟ್ಟಲು ಹಾಲಿಗೆ ಸ್ವಲ್ಪ ನೀರು ಸೇರಿಸಿ ಮುಖ ತೊಳೆಯುವುದರಿಂದ ಗುಣ ಕಂಡುಬರುವುದು. ಬಿಸಿ ಹಾಲಿಗೆ ಕಾಳು ಮೆಣಸಿನ ಪುಡಿ ಮತ್ತು ಕಲ್ಲು ಸಕ್ಕರೆ ಸೇರಿಸಿ ಸೇವಿಸುವುದರಿಂದ ನೆಗಡಿಯು ಕೂಡಲೇ ಪರಿಹಾರವಾಗುವುದು. ತಲೆನೋವಿಗೆ ಹಸುವಿನ ಹಾಲು ಮತ್ತು ಎದೆ ಹಾಲಿನಲ್ಲಿ ಒಣಶುಂಠಿ ತೇದು ಆ ಗಂಧವನ್ನು ಹಣೆಗೆ ಪಟ್ಟು ಹಾಕುವುದರಿಂದ ನೋವು ನಿವಾರಣೆಯಾಗುವುದು. ವ್ಯಾಯಾಮ ಮಾಡುವವರು ಹಾಲನ್ನು ಹೆಚ್ಚಾಗಿ ಸೇವಿಸಬೇಕು. ಹಾಲಿನ ಜೊತೆಗೆ 1-2 ಖರ್ಜೂರ ಸೇವಿಸುವುದು ಒಳ್ಳೆಯದು. ಹಾಲು ಸುಲಭವಾಗಿ ಜೀರ್ಣವಾಗುವುದರಿಂದ ಮಕ್ಕಳು, ಗರ್ಭಿಣಿಯರು, ಮಕ್ಕಳಿಗೆ ಹಾಲುಣಿಸುವ ತಾಯಂದಿರು ಅವಶ್ಯಕವಾಗಿ ಹಾಲು ಸೇವಿಸಬೇಕು. ನೀರು ಬೆರೆಸದ ಹಾಲು ಜೀರ್ಣವಾಗುವುದಿಲ್ಲ. ಆದುದರಿಂದ ಮಕ್ಕಳಿಗೆ ಹಾಲಿಗೆ ಸ್ವಲ್ಪ ನೀರು ಬೆರೆಸಿ ಚೆನ್ನಾಗಿ ಕುದಿಸಿ ಆರಿಸಿ ಕುಡಿಸಬೇಕು. ಮಕ್ಕಳು ಹಾಲನ್ನು ಕುಡಿಯುವುದರಿಂದ ಅವರ ಉತ್ತಮ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ. ಚರ್ಮದ ಕಾಂತಿ ಹೆಚ್ಚಲು, ಚರ್ಮ ರೋಗಗಳು ಮತ್ತು ಚರ್ಮದ ಮೇಲಿನ ಕಪ್ಪು ಕಲೆಗಳ ನಿವಾರಣೆಗೆ ದೇಹ ಮುಳುಗುವಷ್ಟು ತಾಜಾ ಹಾಲನ್ನು ಸ್ನಾನದ ತೊಟ್ಟಿಯಲ್ಲಿ ತುಂಬಿದ ನಂತರ ತೊಟ್ಟಿಯಲ್ಲಿಳಿದು ಅಂಗಾಂಗಗಳನ್ನು ಹಾಲಿನಿಂದ ಮಾಲಿಶ್ ಮಾಡಬೇಕು. ಸುಮಾರು ಅರ್ಧ ಗಂಟೆಯ ನಂತರ ಹಾಲಿನ ತೊಟ್ಟಿನಿಂದ ಹೊರಬಂದು ತಣ್ಣೀರು ಸ್ನಾನ ಮಾಡಬೇಕು. ಈ ರೀತಿ ಮಾಡುತ್ತಿದ್ದರೆ ಚರ್ಮದ ರೋಗಗಳು ನಿವಾರಣೆಯಾಗಿ ಚರ್ಮದ ಕಾಂತಿ ಹೆಚ್ಚಾಗುತ್ತದೆ. ಹಾಲಿಗೆ ಬೆಲ್ಲವನ್ನು ಬೆರೆಸಿ ಕುಡಿಯುವುದು ಉತ್ತಮ. ಹಾಲಿಗೆ ಸಕ್ಕರೆ ಬೆರೆಸಿ ಕುಡಿಯುವುದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ. ಕುರಿಯ ಹಾಲು ದುರ್ಬಲರು ಸೇವಿಸುವುದರಿಂದ ದೇಹದಾಢ್ಯ ಹೆಚ್ಚುವುದು ಮತ್ತು ರಕ್ತಭೇದಿ ನಿಲ್ಲುವುದಕ್ಕೆ ಕುರಿಯ ಹಾಲಿಗೆ ನಿಂಬೆ ರಸ ಬೆರೆಸಿ ಸೇವಿಸಬೇಕು. ಪ್ರತಿದಿನ ರಾತ್ರಿ ರೋಗಿಯು ಚೆನ್ನಾಗಿ ಕುದಿಸಿದ 1 ಬಟ್ಟಲು ಮೇಕೆ ಹಾಲಿಗೆ 1 ಊಟದ ಚಮಚ ಜೇನುತುಪ್ಪ ಸೇರಿಸಿ ಕುಡಿಯಬೇಕು. ಮೇಕೆ ಹಾಲು ಬಲವರ್ಧಕ ಆಹಾರ ಮತ್ತು ಶಕ್ತಿಯುತ ಆಹಾರ. ಇದು ನರಗಳ ದೌರ್ಬಲ್ಯ, ಅಶಕ್ತತೆ, ಮಲಬದ್ಧತೆ, ಉಬ್ಬಸ, ಕ್ಷಯ, ರಿಕೆಟ್ಸ್, ಮೂಲವ್ಯಾಧಿ ಇತ್ಯಾದಿ ರೋಗಗಳಿಂದ ನರಳುವವರನ್ನು ಗುಣಪಡಿಸುವುದು. ಹಾಲಿನ ರುಚಿ ಕೆಡದಂತೆ ಮಾಡಬೇಕಾದರೆ ಹಾಲನ್ನು ಚೆನ್ನಾಗಿ ಕುದಿಸಿದ ನಂತರ ಪಾತ್ರೆಯನ್ನು ತಣ್ಣೀರಿನಲ್ಲಿಟ್ಟು ಹಾಲಿನ ಉಷ್ಣತೆ ಬೇಗನೆ ಇಳಿಯುವಂತೆ ಮಾಡಬೇಕು. ಈ ರೀತಿ ಮಾಡುವುದರಿಂದ ಅದರ ರುಚಿ ಕೆಡುವುದಿಲ್ಲ. ಎಳೆ ಮಗುವಿಗೆ ಕೆಮ್ಮು ಉಂಟಾದರೆ 1 ಟೀ ಚಮಚ ಕತ್ತೆ ಹಾಲನ್ನು ದಿನಕ್ಕೊಂದು ಬಾರಿ ಮಗುವಿಗೆ ಕುಡಿಸಿದರೆ ಉತ್ತಮ ಗುಣ ಕಂಡುಬರುವುದು. ಊಟ ಮಾಡಿದ ನಂತರ ಹಾಲು ಸೇವಿಸಬಾರದು. ಹಾಗೇನಾದರೂ ಸೇವಿಸಿದಲ್ಲಿ ಜೀರ್ಣವಾಗಿ ಮಲಬದ್ಧತೆಯ ತೊಂದರೆ ಕಾಣಿಸುವುದು. ಊಟವಾದ 3 ಗಂಟೆಗಳ ಬಳಿಕ ಹಾಲನ್ನು ಕುಡಿಯುವುದು ಒಳ್ಳೆಯದು. ಹಾಲನ್ನು ಬಿಸಿ ಇರುವಾಗಲೇ ಸೇವಿಸಬೇಕು. ಹಾಲು ಕುಡಿದ ನಂತರ ಹುಳಿ ರುಚಿಯಿಂದ ಕೂಡಿದ ಹಣ್ಣುಗಳನ್ನು ಸೇವಿಸುವುದರಿಂದ ಹಾಲು ಜೀರ್ಣವಾಗುವುದಿಲ್ಲ. ಬಾಯಾರಿಕೆ ರೋಗಕ್ಕೆ 1 ಲೋಟ ಕಾಯಿಸಿದ ಹಾಲಿಗೆ ಅರ್ಧ ಟೀ ಚಮಚ ನುಣುಪಾದ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಜೇನುತುಪ್ಪ ಸೇರಿಸಿ 2-3 ಬಾರಿ ಸೇವಿಸಿದರೆ ಬಾಯಾರಿಕೆ ರೋಗವು ನಿವಾರಣೆಯಾಗುವುದು. ಆಗ ತಾನೇ ಹಿಂಡಿದ 1 ಬಟ್ಟಲು ಹಸುವಿನ ನೊರೆ ಹಾಲಿಗೆ 1 ನಿಂಬೆಹಣ್ಣಿನ ರಸ ಹಿಂಡಿ ಆ ಹಾಲನ್ನು 1 ವಾರದವರೆಗೆ ಸೇವಿಸಿದರೆ ರಕ್ತ, ಮೂಲವ್ಯಾಧಿ ಇರುವವರು ಉತ್ತಮ ಗುಣವನ್ನು ಪಡೆಯುವರು. ಕಾಯಿಸಿ ಆರಿಸಿದ 1 ಬಟ್ಟಲು ಹಾಲಿನಲ್ಲಿ ಅರ್ಧ ಟೀ ಚಮಚ ಅಪ್ಪಟ ಅರಶಿನ ಪುಡಿ ಕದಡಿ ಸೇವಿಸುವುದರಿಂದ ಮೂತ್ರ ಕಟ್ಟುವುದು ಗುಣವಾಗುವುದು,
ದಿನಕ್ಕೆ 2 ಸಲ 4-5 ದಿನಗಳವರೆಗೆ ಈ ರೀತಿ ಮಾಡುವುದು ಅವಶ್ಯಕ. ಮುಖದ ಕಾಂತಿ ಹೆಚ್ಚಲು, ಚರ್ಮದ ಬಣ್ಣ ಬದಲಾಗಲು, ಮೊಡವೆಗಳ ನಿವಾರಣೆಗೆ, ಕಪ್ಪು ಕಲೆಗಳು ಮಾಯವಾಗುವುದಕ್ಕೆ 2-3 ಬಾದಾಮಿ ಬೀಜಗಳನ್ನು ಸ್ವಲ್ಪ ಹಾಲಿನೊಂದಿಗೆ ಚೆನ್ನಾಗಿ ಅರಿಯಿರಿ. ನಂತರ 2 ಊಟದ ಚಮಚ ಹಾಲಿನಲ್ಲಿ ಅದನ್ನು ಚೆನ್ನಾಗಿ ಬೆರೆಸಿ ಬ್ರೆಡ್ಡಿನ ತುಣುಕುಗಳನ್ನು ಇದರಲ್ಲಿ ಅದ್ದಿದ ಮುಖದ ಮೇಲೆ ಉಜ್ಜಬೇಕು. ಈ ರೀತಿ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 15 ನಿಮಿಷಗಳ ಕಾಲ ಮಾಡುವುದರಿಂದ 1 ವಾರದೊಳಗೆ ಉತ್ತಮ ಫಲಿತಾಂಶ ದೊರಕುವುದು. 5-6 ತೊಟ್ಟು ಎದೆಹಾಲನ್ನು ಆಗಾಗ್ಗೆ ಮೂಗಿನ ಹೊಳ್ಳೆಗಳಿಗೆ ಬಿಡುವುದರಿಂದ ಮೂಗಿನಿಂದ ರಕ್ತಸ್ರಾವವಾಗುವುದು ಹತೋಟಿಗೆ ಬರುವುದು. ಮುಖದ ಚರ್ಮ ಸುಕ್ಕುಗಟ್ಟುವುದನ್ನು ತಡೆಗಟ್ಟುವುದಕ್ಕಾಗಿ 4 ಟೀ ಚಮಚ ಹಾಲಿಗೆ 1 ಚಿಟಿಕೆ ಅಡಿಗೆ ಉಪ್ಪು ಸೇರಿಸಿ ಮುಖಕ್ಕೆ ಮಿಶ್ರಣವನ್ನು ಹಚ್ಚಬೇಕು. ಈ ರೀತಿ ಮಾಡುವುದರಿಂದ ಮುಖದ ಚರ್ಮ ಸುಕ್ಕುಗಟ್ಟುವುದನ್ನು ನಿವಾರಿಸಬಹುದು. ಶರೀರ ಸುಂದರವಾಗಲು ಕ್ಷೀರ ಸ್ನಾನ ಮಾಡುವುದರಿಂದ ಶರೀರವು ಸುಂದರವಾಗುವುದು. ಮೈ ಬಣ್ಣವು ಆಕರ್ಷಕವಾಗಿ ಕಾಣುವುದು. ಚರ್ಮ ಹೂವಿನಂತೆ ಮೃದುವಾಗುವುದು. ಕೆಲವು ಹನಿ ಹಸುವಿನ ಹಾಲನ್ನು ಅಥವಾ ಎದೆ ಹಾಲನ್ನು ಉರಿಯುತ್ತಿರುವ ಕಣ್ಣಿಗಾಗಲಿ, ಕಣ್ಣಲ್ಲಿ ಸೂಜಿಯಿಂದ ಚುಚ್ಚಿದಂತಾಗಲಿ, ಕಣ್ಣು ರಕ್ತವರ್ಣಕ್ಕೆ ತಿರುಗಿದಾಗ ಈ ಹಾಲನ್ನು ಕಣ್ಣಿಗೆ ಹಾಕುವುದರಿಂದ ಉತ್ತಮ ಗುಣ ಕಂಡುಬರುವುದು. 2-3 ದಿನಗಳ ಕಾಲ ಪ್ರತಿದಿನ ಬೆಳಿಗ್ಗೆ 1 ಬಟ್ಟಲು ನೊರೆಹಾಲು ಸೇವಿಸುವುದರಿಂದ ಬಾಯಿ ಹುಣ್ಣು ನಿವಾರಣೆಯಾಗುವುದು. ಚರ್ಮ ಸುಕ್ಕುಗಟ್ಟುವುದನ್ನು ತಡೆಗಟ್ಟಲು ಚರ್ಮದ ಮೇಲೆ ಕಲೆಗಳ ನಿವಾರಣೆಗಾಗಿ ಮತ್ತು ಮೊಡವೆಗಳ ನಿವಾರಣೆಗಾಗಿ ಹಾಲಿನ ಕೆನೆಯನ್ನು ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡುವುದರಿಂದ ಚರ್ಮ ಹೂವಿನಂತೆ ಮೃದುವಾಗುವುದು. ಅರಶಿಣದ ಗಂಧವನ್ನು ಹಾಲಿನ ಕೆನೆಯಲ್ಲಿ ಮಸೆದು ಹಚ್ಚುವುದರಿಂದ ಚಳಿಯಿಂದ ಒಡೆದಿರುವ ತುಟಿ ಗುಣವಾಗುತ್ತದೆ. ಕೂದಲಿನ ಕಾಂತಿ ಹೆಚ್ಚುವುದಕ್ಕೆ ಮತ್ತು ಚಿಕ್ಕ ವಯಸ್ಸಿನಲ್ಲಿ ಕೂದಲು ನೆರೆಯುವುದನ್ನು ತಡೆಯಲು ಕೂದಲಿಗೆ ಬೆಣ್ಣೆ ಹಚ್ಚುತ್ತಿದ್ದರೆ ಉತ್ತಮ ಗುಣ ಕಂಡುಬರುವುದು. ಗಾಯಗಳಿಗೆ ಹಚ್ಚುವ ಮುಲಾಮಿನ ತಯಾರಿಕೆಯಲ್ಲಿ ಬೆಣ್ಣೆ ಉಪಯೋಗಿಸುವುದರಿಂದ ಶೀಘ್ರ ಗುಣ ಕಂಡುಬರುವುದು. ಕಣ್ಣು ನೋವು ಗುಣವಾಗಲು ಬೆಣ್ಣೆಯಿಂದ ತಯಾರಿಸಿದ ಕಾಡಿಗೆಯನ್ನು ಹಚ್ಚಬೇಕು. ಲೈಂಗಿಕ ಸಾಮರ್ಥ್ಯ ಹೆಚ್ಚಿಸುವುದಕ್ಕೆ 1 ಟೀ ಚಮಚ ಬಿಳಿ ಈರುಳ್ಳಿ ರಸ, 1 ಟೀ ಚಮಚ ಶುದ್ಧ ತುಪ್ಪ ಮತ್ತು 1 ಟೀ ಚಮಚ ಜೇನುತುಪ್ಪ ಬೆರೆಸಬೇಕು. ಈ ಮಿಶ್ರಣಕ್ಕೆ 1 ಕೋಳಿ ಮೊಟ್ಟೆ ಒಡೆದು ಸುರಿಯಬೇಕು. ಇದನ್ನು ಪ್ರತಿದಿನ ಬೆಳಿಗ್ಗೆ ಸೇವಿಸುವುದರಿಂದ ಜ್ಞಾಪಕ ಶಕ್ತಿ ಹೆಚ್ಚುವುದು ಮತ್ತು ನರ ದೌರ್ಬಲ್ಯ ನಿವಾರಣೆಯಾಗಿ ಲೈಂಗಿಕ ಸಾಮರ್ಥ್ಯ ಹೆಚ್ಚಾಗುವುದು. ಬಿಸಿಲಿನ ತಾಪದಿಂದ ಚರ್ಮ ಕಪ್ಪಾಗುವುದು. ಇದನ್ನು ತಡೆಗಟ್ಟಲು ಮುಖ, ಅಂಗೈ, ಪಾದಗಳಿಗೆ ಹಾಲಿನ ಕೆನೆಯನ್ನು ಹಚ್ಚಿ ಚೆನ್ನಾಗಿ ಮಾಲಿಷ್ ಮಾಡಬೇಕು. ಉತ್ತಮ ಫಲಿತಾಂಶಕ್ಕೆ 1 ತಿಂಗಳಾದರೂ ಈ ಉಪಚಾರ ಮಾಡುವುದು ಅವಶ್ಯಕ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ಇಂತಹ ಯೂಸ್ಫುಲ್ ಇನ್ಫಾರ್ಮೇಷನ್ಗಾಗಿ ನಮ್ಮ ದಿವ್ಯಸ್ ಬುಕ್ಸ್ ಆಫ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ.